ಡಿಕೆ ಶಿವಕುಮಾರ್ ಅವರ ಮಾತಿಗೆ ಸಹಜವಾಗಿ ರಾಜಕೀಯ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಟ್ಟು ಬೋಲ್ಟು ಟೈಟ್ ಮಾಡೋಕಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಅಂತ ಹೇಳಿ. ಸರಿಯೇ, ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಈ ರೀತಿಯ ಹೇಳಿಕೆಗಳು ನಮ್ಮ ಇಲ್ಲಿನ ರಾಜಕಾರಣಕ್ಕೆ ಒಗ್ಗೋದಲ್ಲ. ರಾಜಕಾರಣಿಗಳ ಬಾಯಲ್ಲಿ ಇಂಥ ಮಾತುಗಳನ್ನ ಮತದಾರರು ಒಂದ್ ಹಂತಕ್ಕೆ ಬಯಸೋದು ಇಲ್ಲ, ಸಹಿಸೋದು ಇಲ್ಲ. ಮತದಾರರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬೇರೆ ಕೇವಲ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಲ್ಲ, ಬೇರೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಈ ರೀತಿಯಲ್ಲಿ ಮಾತನಾಡಿದ್ರು ಕೂಡ ಅದನ್ನ ಒಪ್ಪುವ ಮನಸ್ಥಿತಿಯವರಲ್ಲ ಕನ್ನಡಿಗರು. ಇದರ ಜೊತೆಯಲ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಧಮಕಿ ಹಾಕುವ ಸಂಸ್ಕೃತಿ ಕಾಂಗ್ರೆಸ್ನದ್ದು. ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಧಮಕಿ ಅಂತ ಯಾಕೆ ಅನಿಸ್ತು? ಡಿಕೆ ಶಿವಕುಮಾರ್ ಅವರು ಕೇವಲ ಅಸಮಾಧಾನ ಇದೆ, ಅವರು ನಾಡು ನುಡಿ ಜಲ ಈ ತರ ವಿಚಾರ ಬಂದಾಗ, ಹೋರಾಟಗಳು ಬಂದಾಗ ಚಿತ್ರೋದ್ಯಮದಿಂದ ಕಲಾವಿದರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ, ಭಾಗಿ ಆಗೋದಿಲ್ಲ ಅನ್ನೋದಕ್ಕೆ ಅಸಮಾಧಾನ ಇದೆ, ಅಲ್ಲಿಗೆ ನಿಲ್ಲಿಸದಿದ್ರೆ ಮಾತು ಬಹುಶಃ ಇದು ಧಮಕಿ ಅನ್ನೋ ಸ್ವರೂಪದಲ್ಲಿ ಇರ್ತಿರ್ಲಿಲ್ಲ. ಬದಲಾಗಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು, ನಾಳೆ ದಿನ ಫಿಲ್ಮ್ ಶೂಟಿಂಗಿಗೆ ಪರ್ಮಿಷನ್ ಅಂತ ಹೇಳಿ ನಮ್ಮ ಹತ್ರನೇ ಬರ್ತೀರಾ, ನಮಗ್ ಗೊತ್ತಿದೆ ಏನ್ ಮಾಡಬೇಕು ಅಂತ. ಇದಕ್ಕೆ ಧಮಕಿ, ಈ ರೀತಿಯ ಧಮಕಿ ಹಾಕೋದು ಸರಿಯಲ್ಲ ಅನ್ನೋದು ಆರ್ ಅಶೋಕ್ ಅವರ ವಾದ. ಅದು ಸರಿಯಾಗಿದೆ. ಆದ್ರೆ ನಾರಾಯಣ್ ಗೌಡ್ರ ಹೇಳಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ಕನ್ನಡ ಪರ ಹೋರಾಟಗಾರರು ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಾದ ಭಾಷಾ ವಾರ್ ಇಂದ ಹಿಡಿದು ಕೆಪಿಎಸ್ಸಿ ಅಭ್ಯರ್ಥಿಗಳು ಮಾಡ್ತಾ ಇರುವ ಪ್ರತಿಭಟನೆವರೆಗೂ ದಿನಂಪ್ರತಿ ಕನ್ನಡಿಗರ ಪರವಾಗಿ ಅನೇಕ ಹೋರಾಟಗಳಲ್ಲಿ ಕರವೇ ಸಂಘಟನೆ ತನ್ನನ್ನು ತೊಡಗಿಸಿಕೊಂಡಿದೆ. ಇಂಥ ಅನೇಕ ಹೋರಾಟವನ್ನು ಮಾಡ್ತಾ ಇರುವ ನಾರಾಯಣ್ ಗೌಡ್ರು ಏನ್ ಹೇಳ್ತಾರೆ, ನನಗೂ ಅಸಮಾಧಾನ ಇದೆ. ಕನ್ನಡ ಚಿತ್ರೋದ್ಯಮದ ಕೆಲ ಕಲಾವಿದರ ನಡವಳಿಕೆ ಬಗ್ಗೆ, ರಾಜ್ಯ ಹಾಗೆ ಈ ನಾಡಿನ ಬಗ್ಗೆ ಅವರಿಗಿರುವ ಕಾಳಜಿ, ಅದನ್ನು ತೋರಿಸುವ ಬಗ್ಗೆ ನನಗೂ ಕೂಡ ಅಸಮಾಧಾನ ಇದೆ. ಹಾಗನ್ನ ಮಾತ್ರಕ್ಕೆ ಡಿಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಮಾತನಾಡೋದು ಸರಿಯಲ್ಲ. ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರವಾಗಿ ಬೆಳಗಿನಿಂದಲೂ ಸುದ್ದಿ ಪ್ರಸಾರ ಮಾಡ್ತಿರುವಾಗ ಹೇಳಿದ್ದಿದೆ, ಮಾತನಾಡೋ ವಿಚಾರ ಸರಿ ಇದ್ರೂ ಕೂಡ ಧಾಟಿ ಸರಿ ಹೋಗದೆ ಹೋದ್ರೆ, ಬಳಸುವ ಪದಗಳು ಸರಿ ಹೋಗದೆ ಹೋದ್ರೆ ಉದ್ದೇಶ ದುರುದ್ದೇಶ ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗತ್ತೆ ಅಂತ ಹೇಳಿ ಕನ್ನಡ ಚಿತ್ರರಂಗದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ ವಿಚಾರ, ನಾಡು ನುಡಿ ಜಲದ ವಿಚಾರದಲ್ಲಿ ಚಿತ್ರರಂಗ ಸೈಲೆಂಟ್ ಆಗಿದೆ ಅನ್ನೋದು ಸರಿ ಅಲ್ವಾ? ಚಿತ್ರೋದ್ಯಮ ಆಕ್ಟಿವ್ ಆಗಿ, ಚಿತ್ರೋದ್ಯಮದಲ್ಲಿ ಇದೀಗ ಸೂಪರ್ ಸ್ಟಾರ್ಗಳು ಅಂತ ಗುರುತಿಸಿಕೊಂಡಿರೋವರೇ ಬೆರಳೆಣಿಕೆ ಮಂದಿ. ಅವ್ರ ಚಿತ್ರ ಕೂಡ ವರ್ಷಕ್ಕೊಂದೋ, 2 ವರ್ಷಕ್ಕೊಂದೋ ಅಥವಾ 5 ವರ್ಷಕ್ಕೊಂದೋ ಬರ್ತಾ ಇರೋದು. ಹೀಗಿರುವಾಗ ಅಂದ್ರೆ ವಿಪರೀತ ಬಿಸಿ ಇದ್ದಾರಾ ಅಂತ ಕೇಳುವ ಪ್ರಶ್ನೆಗೆ ಬರ್ತಿರೋದೇ ವರ್ಷಕ್ಕೊಂದು ಅಥವಾ 5 ವರ್ಷಕ್ಕೊಂದು ಚಿತ್ರ. ಒಂದು ದಿನ, ಆ ಒಂದು ದಿನದಲ್ಲಿ 1-2 ಗಂಟೆ ಪ್ರತಿಭಟನೆಗಳಿಗೆ ಧ್ವನಿ ಆಗ್ಲಿಕ್ಕೆ, ಪ್ರತಿಭಟನೆಗಳಿಗೆ ಸಾಥ್ ನೀಡಲಿಕ್ಕೆ ಸಾಧ್ಯ ಇಲ್ವಾ? ಬೇಕಾ ಈ ಮೌನ? ಈಗ ಕಲಾವಿದರು ಬಂದ್ರು, ದೊಡ್ಡ ಸ್ಟಾರ್ ನಟರು ಕೂತ್ಕೊಂಡ್ರು ಅಂದ ತಕ್ಷಣ ಪ್ರತಿಭಟನೆಗೆ ಜಯ ಸಿಕ್ಬಿಡುತ್ತಾ ಅನ್ನೋ ಪ್ರಶ್ನೆ ಕೂಡ ಉತ್ತರ ಸ್ಪಷ್ಟವಾಗಿ ಇಲ್ಲ. ಆದ್ರೆ ಪ್ರತಿಭಟನೆಗಳಾಗೋದೇನೆ ಸರ್ಕಾರದ ಮೇಲೆ, ಆಡಳಿತ ವ್ಯವಸ್ಥೆ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ, ಪ್ರೆಷರ್ ಬಿಲ್ಡ್ ಮಾಡುವ ನಿಟ್ಟಿನಲ್ಲಿ ದೊಡ್ಡ ಕಲಾವಿದರು ಬೆಂಬಲವನ್ನ ವ್ಯಕ್ತಪಡಿಸಿದ್ರೆ, ಒಂದು ಮಾಸ್ ಸಪೋರ್ಟ್ ಅವರ ಅಭಿಮಾನಿಗಳು ಇತ್ಯಾದಿ ಅವರು ಕೂಡ ಆಟೋಮೆಟಿಕಲಿ ಇಂತಹ ಒಂದು ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದಾಗ ಒಂದು ಪ್ರೆಷರ್ ಬಿಲ್ಡ್ ಆಗೋ ಪ್ರಕ್ರಿಯೆಯಲ್ಲಿ ಒಂದು ಹಂತಕ್ಕೆ ಪ್ರತಿಭಟನೆಗಳಿಗೆ ಜಯ ಸಿಕ್ಕಂತಾಗತ್ತೆ. ಈ ಕಾರಣಕ್ಕೆ ಅಲ್ವಾ ಪ್ರತಿ ಬಾರಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಸೆಲೆಬ್ರಿಟಿಗಳ ಅವರಿಗೆ ಆಹ್ವಾನ ಕೊಡೋದು, ಬನ್ನಿ ಕೈ ಜೋಡಿಸಿ ಅಂತ ಕರೆಯೋದು. ಕನ್ನಡ ಚಿತ್ರರಂಗಕ್ಕೆ ಹೋರಾಟದ ಇತಿಹಾಸನೇ ಇದೆ, ಹೊಸದಾಗೇನೆಲ್ಲ ಮಾಡ್ತಾ ಇರೋದು. ಜಲ, ನೆಲ, ಭಾಷೆ ಈ ವಿಚಾರಗಳಿಗೆ ಧಕ್ಕೆ ಉಂಟಾದಾಗಲೆಲ್ಲ ಕೂಡ ಕನ್ನಡ ಚಿತ್ರೋದ್ಯಮದ ಅನೇಕ ನಟ ನಟಿಯರು, ತಂತ್ರಜ್ಞರು ಭಾಗಿಯಾಗಿದ್ದಾರೆ. ಅಣ್ಣವ್ರಿಗಿಂತ ದೊಡ್ಡ ಉದಾಹರಣೆ ಬೇಕಾ? ಅಣ್ಣವರಂತೂ ಪ್ರತಿ ಬಾರಿ ಕನ್ನಡ ಪರವಾದ, ಕನ್ನಡ ನಾಡಿನ ಪರವಾದ, ಕನ್ನಡಿಗರ ಪರವಾದ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ತಿದ್ರು. ನಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಒಂದೇ ಒಂದು ಕರೆ, ರಾಜ್ಕುಮಾರ್ ಅವರು ಒಂದೇ ಒಂದು ಕರೆ ನೀಡಿದ್ರೆ ಇಡೀ ಕನ್ನಡಿಗರು ಆ ಹೋರಾಟದಲ್ಲಿ ಜೊತೆಯಾಗ್ತಾ ಇದ್ರು. ಅದು ತಾಕತ್ತು. ಗೋಕಾಕ್ ಚಳವಳಿ ಫಾರ್ ಎಕ್ಸಾಂಪಲ್, ಗೋಕಾಕ್ ಚಳವಳಿಯಲ್ಲಿ ಮುಂದೆ ನಿಂತಿದ್ರು ರಾಜ್ಕುಮಾರ್ ಅವರು. ಹಾಗಾಗಿ ಆ ಚಳವಳಿಯನ್ನ ಇವತ್ತಿಗೂ ಕೂಡ ನೆನೆಸ್ಕೊಳ್ತೀವಿ. ಕನ್ನಡ ಚಿತ್ರೋದ್ಯಮದಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ರಾಜ್ಕುಮಾರ್ ಅವರ ಕುಟುಂಬ, ಹಾಗಾಗೇನೆ ದೊಡ್ಡ ಮನೆ ಅಂತ ಕರೆಯೋದು, ಅದನ್ನು ಮುಂದೆ ಬಂದು ನಿಲ್ತಾ ಇದ್ರು, ಧ್ವನಿ ಎತ್ತುತ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಟ ನಟಿಯರ ಕೊರತೆ ಇಲ್ಲ, ನಟ ನಟಿಯರ ಕೊರತೆ ನಿಜವಾಗ್ಲೂ ಇಲ್ಲ. ಆದ್ರೆ ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ,
ನಮ್ಮ ನಾಡು, ನಮ್ಮ ಭಾಷೆ ಬಿಟ್ಟುಬಿಡಿ, ಅದಲ್ಲ, ಅಟ್ಲೀಸ್ಟ್ ನಮ್ಮ ಚಿತ್ರೋದ್ಯಮ ಇದೆಯಾ ಒಗ್ಗಟ್ಟು? ಈಗಷ್ಟೇ ಹೇಳಿದನ್ನು ಕೇಳಿಸ್ಕೊಳ್ತಾ ಇದ್ವಿ, ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು ಹೇಳ್ತಾ ಇದ್ರು. ಹಾಗೆ ಜಗ್ಗೇಶ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮುಳುಗೋ ಹಂತಕ್ಕೆ ಬಂದ್ಬಿಟ್ಟಿದೆ ಚಿತ್ರೋದ್ಯಮ, ಇಂಥ ಸಂದರ್ಭದಲ್ಲಿ ನೆಟ್ಟು ಬೋಲ್ಟು ಟೈಟ್ ಅಂತ ಹೇಳ್ತಿರಲ್ಲ ಅಂತ ಹೇಳಿ. ಮುಳುಗೋ ಹಂತಕ್ಕೆ ಬಂದಿದೆಯಲ್ಲ ಚಿತ್ರೋದ್ಯಮ. ಯಾರೇನ್ ಮಾಡ್ತಿದ್ದಾರೆ? ದೊಡ್ಡ ದೊಡ್ಡ ನಟರು, ನಟಿಯರು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಏನ್ ಮಾಡ್ತಿದ್ದಾರೆ ಚಿತ್ರೋದ್ಯಮವನ್ನ ಉಳಿಸಲಿಕ್ಕೆ? ತಮ್ಮ ತಮ್ಮ ಚಿತ್ರಗಳ ಬಗ್ಗೆ ಗಮನ ಕೊಡೋದನ್ನ ಬಿಟ್ಟು ಒಗ್ಗಟ್ಟಿನ ಪ್ರಯತ್ನ ಅನ್ನೋದೇನಾದ್ರೂ ಕಾಣಿಸ್ತಿದ್ಯಾ? ನಾವಾಗ್ಲೇ ಕಳೆದ ಬುಲೆಟಿನ್ ಅಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾ ಕೂಡ ಇದನ್ನೇ ಎತ್ತಿದ್ದು. ಕನ್ನಡ ಚಿತ್ರೋದ್ಯಮದ ಒಳತಿಗಾಗಿ ಒಂದು ಹೋಮ ಹವನ, ಪೂಜೆ ಪುನಸ್ಕಾರ ಏನೋ ಒಂದು ಏರ್ಪಡಿಸಿದ್ರು ಫಿಲ್ಮ್ ಚೇಂಬರ್ನ ಆ ಕಟ್ಟಡದ ಒಳಗೆ. ಎಷ್ಟು ಜನ ಹೋದ್ರು? ದೊಡ್ಡ ದೊಡ್ಡ ನಟರು, ನಟಿಯರು ಸ್ವಯಂ ಪ್ರೇರಿತರಾಗಿ ತಮ್ಮದೇ ಚಿತ್ರೋದ್ಯಮದ ಉದ್ಧಾರಕ್ಕಾಗಿ ನಡೆದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಲಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೋಪ ಮಾಡ್ಕೊಂಡಿದ್ದಕ್ಕೆ ಇದು ಒಂದು ಕಾರಣ. ಆಯ್ತಪ್ಪ, ಮೇಕೆದಾಟ್ ಕಾರ್ಯಕ್ರಮ ನಮ್ಮ ಪಕ್ಷದ ಬ್ಯಾನರ್ ಅಡಿಯಲ್ಲಿ ನಡೀತು. ಯಾರಿಗೆ ಆಸಕ್ತಿ ಇದೆ, ಪೊಲಿಟಿಕಲ್ ಲೀನಿಂಗ್, ಯಾರಿಗೆ ಕಾಂಗ್ರೆಸ್ ಪ್ರೋ ಇದೆ, ಯಾರಿಗೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಅಭಿಮಾನ ಇದೆ ಅಥವಾ ಸಿದ್ದರಾಮಯ್ಯನವ್ರ ಮೇಲೆ ಅಭಿಮಾನ ಇದೆ, ಅವ್ರು ಹೋಗ್ತಾರೆ. ನಾವು ಬಲವಂತ ಮಾಡೋ ಹಾಗಿಲ್ಲ. ಆದ್ರೆ ನಡೀತಾ ಇರೋದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಚಿತ್ರರಂಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ. ಇಡೀ ಜಗತ್ತು ನೋಡುತ್ತೆ. ಬೆಂಗಳೂರಿನಲ್ಲಿ ಇಂಥದ್ದೊಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಿದೆ ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಬೇರೆ ಬೇರೆ ಭಾಷೆಯ, ಬೇರೆ ಬೇರೆ ಪ್ರಾಂತ್ಯದ ಚಿತ್ರೋದ್ಯಮ ನೋಡುತ್ತೆ ಬೆಂಗಳೂರಿನಲ್ಲಿ ನಡೆಯುವ ಈ ಚಿತ್ರೋತ್ಸವವನ್ನ. ನಮ್ಮವರೇ ಬರದೆ ಹೋದ್ರೆ ಮನೆ ಕಾರ್ಯಕ್ರಮ, ಮನೆ ಅಂಗಳದಲ್ಲಿ ನಡೀತಿರೋ ಕಾರ್ಯಕ್ರಮ, ಇದರಲ್ಲೇ ಗೈರು ಹಾಜರಾದ್ರೆ ತೋರಿಸುತ್ತಲ್ಲ ನಿಮ್ಮ ಆಸಕ್ತಿ ಎಷ್ಟಿದೆ ಚಿತ್ರೋದ್ಯಮದ ಬಗ್ಗೆ, ಚಿತ್ರೋದ್ಯಮದ ಉಳಿವಿನ ಬಗ್ಗೆ, ಚಿತ್ರೋದ್ಯಮದ ಅಭಿವೃದ್ಧಿ ಬಗ್ಗೆ. ಇದಕ್ಕೇನೆ ಡಿ.ಕೆ. ಶಿವಕುಮಾರ್ ಅವರು ಒಂದರ್ಥದಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನನಗೆ ಗೊತ್ತಾಗ್ತಾ ಇದೆ ಯಾರ್ಯಾರು ಎಷ್ಟರ ಮಟ್ಟಿಗೆ ಆಸಕ್ತಿಯನ್ನು ತೋರಿಸ್ತಿದ್ದೀರಿ ಅಂತ ಹೇಳಿ. ಕಣ್ಣು ಮುಂದೆನೆ ಇತ್ತಲ್ಲ ಚೇರ್ಗಳು, ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಕಾಣಿಸ್ತಿತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಚಲನಚಿತ್ರೋತ್ಸವದ ಇನಾಗ್ರಲ್ ಫಂಕ್ಷನ್ ಅಲ್ಲಿ. ಹೀಗಾಗೇನೆ ಕೇವಲ ನಾನು, ನನ್ನ ಚಿತ್ರ, ಅದಕ್ಕೆ ಪರ್ಮಿಷನ್, ಅದಕ್ಕೆ ಬೇಕಾದ ವ್ಯವಸ್ಥೆ, ಇದಕ್ಕೆ ಮಾತ್ರ ಬರ್ತೀರಾ ಸರ್ಕಾರದ ಮುಂದೆ? ಸರ್ಕಾರದ ಕಾರ್ಯಕ್ರಮಗಳು, ಜನರ ಪರವಾದ ಕಾರ್ಯಕ್ರಮಗಳು ಯಾಕಿಲ್ಲ ಆಸಕ್ತಿ? ಈ ಪ್ರಶ್ನೆಯನ್ನ ಕೇಳುವಾಗ ತಮ್ಮದೇ ಆದ ಧಾಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ತಮ್ಮ ದಾಟಿಯ ಪ್ರಯೋಗ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರು ಮಾಡಿಕೊಂಡ ಎಡವಟ್ಟು ಅಂತ ಕೂಡ ವಿಶ್ಲೇಷಣೆಗೆ ಒಳಗಾಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಮಾತಿಗೆ ಸಹಜವಾಗಿ ರಾಜಕೀಯ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಟ್ಟು ಬೋಲ್ಟು ಟೈಟ್ ಮಾಡೋಕಲ್ಲ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಅಂತ ಹೇಳಿ. ಸರಿಯೇ, ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಈ ರೀತಿಯ ಹೇಳಿಕೆಗಳು ನಮ್ಮ ಇಲ್ಲಿನ ರಾಜಕಾರಣಕ್ಕೆ ಒಗ್ಗೋದಲ್ಲ. ರಾಜಕಾರಣಿಗಳ ಬಾಯಲ್ಲಿ ಇಂಥ ಮಾತುಗಳನ್ನ ಮತದಾರರು ಒಂದ್ ಹಂತಕ್ಕೆ ಬಯಸೋದು ಇಲ್ಲ, ಸಹಿಸೋದು ಇಲ್ಲ. ಮತದಾರರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬೇರೆ ಕೇವಲ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಲ್ಲ, ಬೇರೆ ಯಾವುದೇ ರಂಗಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಲ್ಲಿ ಮಾತನಾಡಿದ್ರು ಕೂಡ ಅದನ್ನ ಒಪ್ಪುವ ಮನಸ್ಥಿತಿಯವರಲ್ಲ ಕನ್ನಡಿಗರು. ಇದರ ಜೊತೆಯಲ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಧಮಕಿ ಹಾಕುವ ಸಂಸ್ಕೃತಿ ಕಾಂಗ್ರೆಸ್ನದ್ದು. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಧಮಕಿ ಅಂತ ಯಾಕೆ ಅನಿಸ್ತು? ಡಿ.ಕೆ. ಶಿವಕುಮಾರ್ ಅವರು ಕೇವಲ ಅಸಮಾಧಾನ ಇದೆ, ಅವರು ನಾಡು, ನುಡಿ, ಜಲ ಈ ತರ ವಿಚಾರ ಬಂದಾಗ, ಹೋರಾಟಗಳು ಬಂದಾಗ ಚಿತ್ರೋದ್ಯಮದಿಂದ ಕಲಾವಿದರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ, ಭಾಗಿ ಆಗೋದಿಲ್ಲ ಅನ್ನೋದಕ್ಕೆ ಅಸಮಾಧಾನ ಇದೆ, ಅಲ್ಲಿಗೆ ನಿಲ್ಲಿಸದಿದ್ರೆ ಮಾತು ಬಹುಶಃ ಇದು ಧಮಕಿ ಅನ್ನೋ ಸ್ವರೂಪ